ಜಯಕ ಬಂದ ಬಾ ಕುತ್ಕೋ ಜಯಕ. ಅಯ್ಯೋ ಹಬ್ಬ ಬಂದ್ಬಿಟ್ಟು ನಾವಿಬ್ರು ಹಿಂಗೆ ಕೂತು ಮಾತಾಡಿ ಏಟೊಂದು ದಿನ ಆಗೋಯ್ತಲ್ವೇ. ಬಾ ಕುತ್ಕೋ ಮಾತಾಡುಮ್ಮ. ಹ್ಞೂ ಕಣ್ ಪಾರ್ವತಕ್ಕ, ದಿಸಕ್ಕೊಂದು ಸತಿ ಆದ್ರೂ ನಿನ್ನ ಜೊತೆ ಮಾತಾಡಿಲ್ಲ ಅಂದರೆ ಕಾಲನೇ ಕಲಿಯೋಕ್ಕಿಲ್ಲ ಕಣಕ್ಕ. ಏನು ಮಾಡನೆ, ಅದಕ್ಕೆ ಬಂದ್ಬಿಟ್ಟೆ. ಹ್ಞೂ ಬಂದಿದ್ದು ಒಳ್ಳೇದಾಯ್ತು. ನನಗೂ ಏನೂ ಕೆಲಸ ಇರಲಿಲ್ಲ ಕಣಕ್ಕ. ಕೂತ್ಕೋ ಮಾತಾಡಮ್ಮ. ಪಾರ್ವತಕ್ಕ, ವರಮಹಾಲಕ್ಷ್ಮಿಗೆ ಆ ಶಾರದಜ್ಜಿಯ ಮಗಳೂ ಅಳಿಯನೂ ಊಟ ಕರಿತೀನಿ ಅಂತ ಅಂತಿದ್ದಲ್ಲ, ಕರೆದಿದ್ದ? ಹ್ಞೂ ಕಣಕ್ಕ, ನಾವು 3 ಜನನೂ ಹೋಗಿ ಕರೆದ್ಬಿಟ್ಟು ಬಂದಿದ್ದೀವಿ. ನಾನು ಸೊಸೆರು ಎಲ್ಲ ಹೋಗಿದ್ದು ಅವ್ರ ಮನೆಗೆ ಕರೆದ್ಬಿಟ್ಟು ಬರೋಕ್ಕೆ. ಅಂಥದ್ರಲ್ಲಿ ಆ ಶಾರದಜ್ಜಿ ಕಳಿಸೇ ಇಲ್ಲ ನೋಡು ಆ ವೈಕ್ಲನ್ನ. ನಾನು ಬೇರೆಯಾ, ನಂದು ಹೊಸ ಸೀರೆ ಇತ್ತಲ್ಲ, ಅದೇ ಸೀರೆವಯ್ಯ ಬಂದಾಗ ತಗೊಂಡಿದ್ನಲ್ಲ ಸೀರೆಯ, ಆ ಸೀರೆನ ಎತ್ತಿಟ್ಟಿದ್ದೀನಿ. ಹುಡುಗಿಗೆ ಉಡ್ಸ್ಬಿಟ್ಟು ಕಳ್ಸೋಣ ಅಂತ ನೋಡಿದ್ರೆ ಕಳಿಸೇ ಇಲ್ಲ ಶಾರದಜ್ಜಿ. ಆ ಅಜ್ಜಿ ಒಂಚೂರು ಹಂಗೆ ಅಲ್ವಾ, ಜನ ಸೇರೋಕ್ಕಿಲ್ಲ. ಹ್ಞೂ ಕಣ್ ಪಾರ್ವತಕ್ಕ, ಆ ಅಜ್ಜಿ ಮನೆಗೆ ಒಂದು ಕಾಗೇನು ಬರೋಕ್ಕಿಲ್ಲ. ಅಯ್ಯೋ ಮುಂಚೆ ಆದರೆ ಒಂದಿಟ್ಟು ನೆಂಟಾದರೂ ಬತ್ತಿದ್ರು, ಈಗ ಹುಡುಗಿ ಓಡೋಗಿ ಮದುವೆ ಆದಾಗಿಂದ ಆ ನೆಂಟ್ರೂ ಬರೋಕ್ಕಿಲ್ಲ. ಅದೇ ಆಮೇಲೆ ಜಯಕ, ನೀನು ಆದ್ನಿ ಬಂದಿದ್ಲಲ್ಲ, ಓದ್ಲೋ ಹೆಂಗೆ? ಅಯ್ಯೋ ಅವಳೆಲ್ಲಿ ಓದಲ್ ಪಾರ್ವತಕ್ಕ, ಇನ್ನೂ ಜಾಂಡ ಹುರ್ಕೊಂಡು ಹಂಗೆ ಕೂತವಳೆ ಮನೆನೆಯ. ಅಲ್ಲ ಈ ದಿನದಿಂದ ಮನೇಲಿದ್ದೀನಲ್ಲ, ಏನಾದ್ರೂ ಒಂಚೂರು ಸಹಾಯ ಮಾಡ್ಕೊಡೋಣ ಅಂತ ಇಲ್ಲ ಕಣಕ್ಕ. ಅಯ್ಯೋ ಆರ್ಗಿಸ್ಕೊಂಡು ಕುತ್ಕೊಂಡು ತಿನ್ಕೊಂಡು ಹೋಯ್ತಾಳೆ ಆಟೆಯ. ಅಯ್ಯೋ ಅದರಲ್ಲೂ ನಾವು ಅತ್ತೆ ಬೇರೆಯಾ, ಅವಳಿಗೆ ಅದು ಮಾಡ್ಕೊಡಿ ಅವಳಿಗೆ ಇದು ಮಾಡ್ಕೊಡಿ ಅಂತ ಬೆಳಿಗ್ಗೆಯಿಂದ ಸಂಜೆ ಗಂಟವ ಅವಳಿಗೆ ಮಾಡ್ಕೊಡೋದೇ ಆಯ್ತದೆ ಕಣಕ್ಕ ನಮಗೆ. ಏನು ಅಪರೂಪದಂಗೆ ಬಂದವಳೆ ನನಗೆ ಅದು ಇದು ಮಾಡಿಸಿ ಕೊಡ್ತಿರ್ತಾರೆ. ಏನೋ ನಿನ್ನಾದ್ನಿ ಹಂಗೆ 3 ತಿಂಗಳಿಗೋ 6 ತಿಂಗಳಿಗೋ ಬಂದರೆ ಒಂಥರ ಅಂತ ಅನ್ಬೋದು ಕಣಕ್ಕ. ಇವಳು ಅಯ್ಯೋ ತಿಂಗಳಿಗೆ 2 ವಾರ ಇಲ್ಲೇ ಇರ್ತಾಳೆ. ಈಗಾಗಲೇ ಅಯ್ಯೋ ಮಗಳೇ, ಅಯ್ಯೋ ಎಣ್ಣೆ ಹಚ್ಚಿ ಅದು 8 ದಿನ ಆಗಿತ್ತವ, ಕೂದಲೆಲ್ಲ ಇಷ್ಟೊಂದು ಒಣಗೋಗೈತೆ ಅಂತ ಅನ್ಕೊಂಡು ಕೂತಿದ್ಲು. ಏನವಳು ಅವಳು ಗಂಡನ ಮನೆ ಎಣ್ಣೆ ಹಚ್ಚಕ್ಕಿಲ್ವೇನೋ, ಇವಳೇ ಹೋಗಿ ಹಚ್ಕೊಟ್ಟಾಳೇನೋ ನನಗೆ. ಅದಕ್ಕೆ ಅದನ್ನು ನೋಡೋಕ್ಕಾಗ್ದಲೇ ಅರ್ಧ ನಾನು ಈ ಕಡೆಗೆ ಬಂದ್ಬಿಟ್ಟೆ ಕಣಕ್ಕ. ಒಳ್ಳೇದಾಯ್ತು ಬಿಡು, ಹೆಂಗೋ ಈ ಕಡೆಗೆ ಬಂದಿದ್ದು ಒಳ್ಳೇದಾಯ್ತು. ಇಲ್ಲಾಂದರೆ ಸುಮ್ಮನೆ ತಲೆಕೆಟ್ಟಂಗೆ ಆಯ್ತಾ ಇರ್ತದೆ ಅವ್ರು ಆಡ್ತಿರೋದು ನೋಡಿದ್ರೆ. ಆಮೇಲೆ ನಿಮ್ಮ ಅತ್ತೆನೂ ನಿನ್ನ ಗಂಡನೂ ಹಂಗೆ ಆಡ್ತಾರಲ್ವಾ, ಏನೋ ಮೇಲಿಂದ ಉದ್ರೋಳೆ ಅನ್ನಂಗೆ ತಲೆ ಮೇಲೆ ಹೊತ್ಕೊಂಡು ಮೆರಿತಾ ಇರ್ತಾರೆ. ನಾನು ಅವತ್ತು ಪ್ಯಾಟಿಗೆ ಹೋಗಿದ್ನಲ್ಲ, ಅವತ್ತು ಸಿಕ್ಕಿದ್ಲಾ ನಿನ್ನ ಗಂಡ ಅದು ಕೊಡ್ಸೋದೇನು ಇದು ಕೊಡ್ಸೋದೇನು, ತಗೋತಂಗಿ ಅದು ತಗೋ ಇದು ತಗೋ ಅಂತ. ನಿನಗೊಂದಿನ ಹಿಂಗೆ ಕೊಡಿಸ್ಲಿಲ್ವಲ್ಲ, ಅದನ್ನೇ ನಾನು ಯೋಚನೆ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ಬಂದೆ ಕಂಜಯಕ್ಕ. ಏನು ಮಾಡನೆ. ಹ್ಞೂ ಕಣ್ ಪಾರ್ವತಕ್ಕ, ಅದೇನು ಮೂಡಿ ಮಾಡೋಳೋ ಏನೋ ನೋಡಬೇಕು ನೀನು. ಇವರಿಬ್ರೂ ತಲೆ ಮೇಲೆ ಎತ್ಕೊಂಡು ಮೆರ್ಸಿನೇ ಹಂಗೆ ಆಗಿರೋದವಳು. 4 ದಿನಕ್ಕೂ ಗಂಡನ ಬಿಟ್ಟು ನಮ್ಮ ಮನೆಗೆ ಬಂದು ಕೂತಿರ್ತಾಳೆ. ಅಲ್ಲ ಕಣ್ಜಯಕ್ಕ, ಅದೇನು ಚಂದ ಗಂಡನ ಮನೆ ಬಿಟ್ಬಿಟ್ಟು ಹಿಂಗೆ ತವ್ರ ಮನೆಗೆ ಬಂದು ಕೂತ್ಕೊಳ್ಳೋದು ಅಂತೀನಿ. ಅದೇನು ಚಂದವಪ್ಪ, ಅವಳಿಗೆ ಚಂದ ಅನಿಸ್ಬೇಕು. ಅಯ್ಯೋ ಹ್ಞೂ ಕಣ್ ಪಾರ್ವತಕ್ಕ, ಅವಳಿಗೆ ತವ್ರ ಮನೆನೇ ಗಂಡನ ಮನೆ ಆಗೋಗೈತೆ. ತಿಂಗಳಿಗೆ 2 ವಾರ ಇಲ್ಲೇ ಇರ್ತಾಳೆ. ಅವಳು ಗಂಡನ ಬೇರೆ ಕರ್ಸ್ಕೊತಾಳೆ ಕಣಕ್ಕ ವಾರಕ್ಕೆ. ಅವ್ನು ಬೇರೆ ಬಂದಾಗ ಅವನಿಗೆ ಬಾಡ್ ಮಾಡಿ ಹಾಕೋದೇ ಕೆಲಸ ಆಗೋಯ್ತದೆ ನನಗತ್ತಾಗಿ. ಆಮೇಲೆ ಅವನು ಆಡೋದು ನೋಡಬೇಕು ಕಣಕ್ಕ. ನಾನು ಬರೀ ಕುರಿ ಮಟನ್ ಮಾತ್ರ ತಿನ್ನೋದು, ಈ ಕೋಳಿ ಗಿಳಿ ಎಲ್ಲ ತಿನ್ನೋಕ್ಕೆ ಇಲ್ಲ ನಾನು ಅಂತ ಕೂತಿರ್ತಾನೆ ಕಣಕ್ಕ. ಏನು ಅವ್ರ ಮನೇಲಿ ಯಾವಾಗಲೂ ಕುರಿ ಮಟನ್ನೇ ತಂದು ಹಾಕ್ತಾರೆ ನನಗೆ. ಅಲ್ಲ ಅವ್ರಗಳ ಮನೆಗೆ ಏನಾದರೂ ನಾವು ಹೋದ್ರೆ ಕೋಳಿ ಕುಯಿಸ್ಬಿಟ್ಟು 4 ಪೀಸ್ ಅದನ್ನೇ ಹಾಕಿ ಕಳಿಸ್ಬಿಡ್ತಾರೆ. ಇಲ್ಲಿಗೆ ಬಂದಾಗ ಮಾತ್ರ ಅವನಿಗೆ ಕುರಿ ಮಟನ್ನೇ ಬೇಕಂತೆ. ಓ ಹೌದೇನವ, ನೋಡ್ದಾ ಎಂಥ ಬುದ್ಧಿವಂತರವ್ರೆ. ನೀವು ಹೋದಾಗ ಮಾತ್ರ 200-300 ರೂಪಾಯಿ ಖರ್ಚು ಮಾಡೋದು, ಅವ್ರು ಬಂದಾಗ ನೀವು 1000 ರೂಪಾಯಿ ಖರ್ಚು ಮಾಡೋದು. ಹ್ಞೂ ಕಣಕ್ಕ ಹಂಗೆಯ. ಅಯ್ಯೋ ಏನು ಮಾಡೋದಕ್ಕ, ನಮ್ಮ ಅತ್ತೆನ ಮಾತು ಕೇಳಬೇಕಲ್ಲ. ಅಯ್ಯೋ ಇರಲಿ ಬಿಡಕ್ಕ, ಅವ್ರ ಬಗ್ಗೆ ಅದೆಷ್ಟು ಮಾತಾಡಿದ್ರು ಅಷ್ಟೇ ಕಣಕ್ಕ. ಅಲ್ಲಿ ನೋಡಕ್ಕ ಗೌರಕ್ಕನೂ ಬಂದ್ಲು ಮಾತಾಡೋಕ್ಕೆ. ಅಯ್ಯೋ ಏನ್ರವ ಆಗಲೇ ಸೇರ್ಕೊಬಿಟ್ಟಿದ್ದೀರಿ ಮಾತುಕತೆಗೆ. ನನ್ನ ಕರೀಲೇ ಇಲ್ವಲ್ಲ ನೀವಿಬ್ರೂ? ಹಂಗೇನಿಲ್ಲ ಕಣ್ ಗೌರಕ್ಕ, ಹಂಗೆ ಸುಮ್ಮನೆ ಜಯಕ್ಕ ಬಂದ್ಲು ಮಾತಾಡ್ಕೊಂಡು ಕೂತಿದ್ದೋ ಆಟೆಯ. ಅಲ್ಲ ಕಣ್ ಪಾರ್ವತಕ್ಕ, ಆ ಮೇಲ್ಗಡೆ ಬೀದಿ ಸರೋಜಾ ಅವಳಲ್ಲ, ನೆನ್ನೆ ಸಹ ಅವಳ ಮಗಂದು ಹುಡ್ತಬ್ಬ ಮಾಡಿದ್ಲು. ನಿಮ್ಮಿಬ್ರೂ ಕರೆದಿರ್ಲಿಲ್ವೇ? ಇಬ್ಬರು ಕಾಣಲೇ ಇಲ್ವಲ್ಲ ನನಗೆ. ಓ ಏನು ಜೋರಾಗಿ ಮಾಡಿದ್ಲು ಅಂತೀಯ ಪಾರ್ವತಕ್ಕ, ಬಿರಿಯಾನಿ ಕಬಾಬು ಎಲ್ಲನೂ ಮಾಡಿಸಿದ್ಲು ಕಣವ. ಹೌದೇನು ಗೌರಕ್ಕ, ನಮ್ಮನ್ನ ಕರೆದೇ ಇಲ್ಲ ನೋಡವಳು. ಅಯ್ಯೋ ಅವಳಿಗೊಂಥರವ ಸೋಕಿ ಬಂದೈತೆ ಕಣಕ್ಕ. ಈಗ ಆ ಅಂಗನವಾಡಿ ಕೆಲಸ ಸಿಕ್ಕಿದ್ಮೇಲೆ ಕಾಲಂತೂ ನೆಲಕ್ಕೆ ನಿಲ್ತಾನೆ ಇಲ್ಲ ಅವಳಿಗೆ. ಕರೆದೇ ಇರಲಿಲ್ವೇ ನಿಮ್ಮಿಬ್ರೂ? ನಾನು ಅಂದ್ಕೊಂಡೆ ಮಳೆ ಗಿಳೆ ಬತ್ತೈತಲ್ಲ ಅದಕ್ಕೆ ಬರಲಿಲ್ವೇನೋ ಇಬ್ರೂ, ಇಲ್ಲ ಅಂದಿದ್ರೆ ಇಬ್ಬರು ಬಂದಿರೋರಲ್ಲ ಅಂತ ಅಂದ್ಕೊಂಡು ಸುಮ್ಮನಾದೆ ಕಣಕ್ಕ. ಇಲ್ಲ ಅಂದಿದ್ರೆ ಅಲ್ಲೇ ಕೇಳಿರುವೆ ಅವಳನ್ನ, ಯಾಕಲೇ ಪಾರ್ವತಿನೂ ಜಯನೂ ಕರೆದಿಲ್ಲ ಅಂತ ಅಂದ್ಬಿಟ್ಟು ಕೇಳಿ ಚೆನ್ನಾಗಿ ಇಲ್ಸಿ ಬಂದಿರುವೆ ಅವಳನ್ನ. ಅದ್ಯಾಕೆ ನಿಮ್ಮನ್ನು ಬಿಟ್ಬಿಟ್ಟು ಮಾಡೋಳು? ಅಯ್ಯೋ ಅದೇನೋ ಕಣಕ್ಕ, ಈಗ ಹೊಸ ದಿನದಿಂದ ಮಾತಾಡಲ್ಲ ಅಂತೀನಿ ಇವಳು ಸರಿಯಾಗಿ ನನ್ನ ಹತ್ರ. ಅದು ಯಾಕಂಗೆ ಆಡೋಳೋ ಏನೋ, ಒಳ್ಳೆ ಏನೋ ಮಿನಿಸ್ಟ್ರ್ ಕೆಲಸ ಸಿಕ್ಕೈತೆ ನಂಗೆ ಆಡ್ತಲ್ ಕಣಕ್ಕ. ಅಲ್ಲ ಗೌರಕ್ಕ, ಅದೇನು ಬಿರಿಯಾನಿ ಕಬಾಬು ಎಲ್ಲ ಮಾಡಿಸಿದ್ಲಾ? ಓಹೋ ತೋರಿಸ್ಕೋಬೇಕಲ್ಲ ಎಲ್ಲ ಜನದ ಮುಂದೆ, ನನ್ನ ಹತ್ರ ಕಾಸೈತೆ ಚೆನ್ನಾಗಿ ಅದಕ್ಕೆ ಹಿಂಗೆಲ್ಲ ಮಾಡಿಸ್ತಾ ಇದೀನಿ ಅಂತ. ಹ್ಞೂ ಕಣ್ಜಯಿ, ಬಿರಿಯಾನಿ ಕಬಾಬು ಎಲ್ಲನೂ ಮಾಡಿಸಿದ್ಲು. ಆಮೇಲೆ ನೆನೆ ಶನಿವಾರ ಅಲ್ವಾ, ತಿಂದವ್ರಿದ್ರಲ್ಲ ಅವ್ರಿಗೆಲ್ಲನೂ ಪಾಯಸ ಒಬ್ಬಟ್ಟು ಎಲ್ಲನೂ ಮಾಡಿಸಿದ್ಲು. ಓ ನೋಡಕ್ಕ, ಅವಳು ಸೋಕಿಯಾ ಸಿಕ್ಕಿರೋದೊಂದು ಚಿಕ್ಕ ಕೆಲಸ, ಅದಕ್ಕೆ ಏಟೊಂದು ಸೋಕೆ ಮಾಡ್ತಾವಳು ನೋಡೋಳು.
ಅಲ್ಲ ಅಕ್ಕ, ಮುಂಚೆ ಅವಳ ಮಗನಿಗೆ ಒಂದು ಕೇಕ್ ಕಟ್ ಮಾಡ್ಸೋಕ್ಕೆ ನನ್ನ ಹತ್ರನೇ ಬಂದು ದುಡ್ಡು ಇಸ್ಕೊಂಡು ಹೋಗೋಳು ಕಣಕ್ಕ. ಅಕ್ಕ ಸಂಘದಲ್ಲಿ ಸಾಲ ತಕ್ಕೊಡಕ್ಕ, ನನ್ನ ಮಗಂದು ಹುಡ್ತಬ್ಬ ಐತೆ ಅಂತ. ಈಗ ನೋಡಕ್ಕ ಎಂಥ ಸೋಕಿಗೆ ಬಂದವಳೆ. ನಮ್ಮನೆ ಕರಿದಂಗೆ ಮಾಡೋಳಲ್ಲ ಅವಳು. ಅಯ್ಯೋ ಹ್ಞೂ ಕಣ್ ಪಾರ್ವತಕ್ಕ, ಹಂಗೆ ಆ ಜನ. ಅದೇನೋ ಸಂಪತ್ತು ಬಂದರೆ ಅದೇನೋ ಅರ್ಧ ರಾತ್ರಿ ಕೊಡೆ ಇಟ್ಕೊಂಡ್ರು ಅಂತಾರಲ್ಲ ಹಂಗೆ. ಹಂಗಲ್ ಕಂಡ್ಲೆ ಜಯ, ಅದು ಅಲ್ಪಂಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲಿ ಕೊಡೆ ಇಟ್ಕೊಂಡಂತೆ. ಅದು ಗಾದೆ ಹೆಂಗೆಂಗೋ ಹೇಳ್ತಲ್ಲ ತೆಗಿ. ಅಯ್ಯೋ ಹೆಂಗೆ ಹೇಳಿದ್ರೆ ಏನು ತಗೊಳಕ್ಕ, ಅರ್ಥ ಅದೇ ಇತ್ತು ತಾನೇ. ಆಮೇಲೆ ಗೌರಕ್ಕ, ನಿಮ್ಮ ಬೀದಿಲಿ ಜಗಳ ಕೇಳ್ತಿತ್ತಲ್ಲ, ಯಾರು ಜಗಳ ಮಾಡ್ತಿದ್ರು ಆಟ ಜೋರಾಗಿ? ಪಾರ್ವತಕ್ಕ, ಅದೇ ರಾಮಣ್ಣನ ಜೊತೆ ಓಡಾಡ್ತದಲ್ಲ ಒಂದು ವಯ್ಯ ಕೆಂಪಜ್ಜ, ಅವ್ರ ಸೊಸೆದೆಯ ಜಗಳ. ಅವಳ ಗಂಡ ಅದೆಲ್ಲೋ ಪ್ಯಾಟೆಗೆ ಹೋಯ್ತೀನಿ ಅಂತ ಹೋಗಿದ್ನಂತೆ. ಇವಳು ಅದು ಯಾವುದೋ ಹುಡುಗನ ಇಟ್ಕೊಂಡವಳೆ. ಆ ಹುಡುಗನ ಕರ್ಸ್ಕೊಬಿಟ್ಟವಳೆ, ಗಂಡ ಪ್ಯಾಟೆಗೆ ಹೋಗ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಕರ್ಸ್ಕೊಬಿಟ್ಟವಳೆ. ಅವಳ ಗಂಡ 1 ಗಂಟೆಗೆ ವಾಪಸ್ ಬಂದ್ಬಿಟ್ಟವನೆ ಪ್ಯಾಟೆಗೆ ಹೋಗ್ದಂಗೆ. ಆಮೇಲೆ ಇಬ್ಬರು ಜೊತೆಗಿರೋದನ್ನ ನೋಡಿ ಸಿಗಾಕೊಂಡು ಇವಳು ಚೆನ್ನಾಗಿ ಹೊಡೆದವನೆ ಕಣಕ ನೆನ್ನೆ. ಆಮೇಲೆ ಒಡ್ಸ್ಕೊಳಕ್ಕಾಗ್ದಂಗೆ ರೂಮ್ಗೆ ಹೋಗಿ ರೂಮ್ ಬಾಗ್ಲು ಹಾಕಬಿಟ್ಟಿದ್ಲು. ಅವಳ ಗಂಡ ಬಡ್ದು ಸಾಕಾಗಿ ಆಮೇಲೆ ಅದೆಲ್ಲೋ ಹೋದ ಕುಡಿಯೋಕ್ಕೆ ಅಂತ ಹೋಗೋನೇನೋ. ಹಿಂಗೆ ಮಾಡಿದ್ರೆ ಎಂತಿದ್ದೀರಿ ಇನ್ನೇನು ಮಾಡ್ತಾರೆ, ಗಂಡಂದಿರಿ ಕುಡಿಯೋದೊಂದೇ ತಾನೆ. ಕುಡಿಯೋಕ್ಕೆ ಹೋಗಿದ್ದ ಆಟೊತ್ತಿಗೆ ಆ ಕೆಂಪಜ್ಜನೂ ಅವ್ರ ಹೆಂಡ್ತಿನೂ ಬಂದರು. ಅದೆಲ್ಲೋ ಊರಿಗೆ ಹೋಗಿದ್ರಂತೆ ಅವರಿಬ್ರು. ಅವರು ಇರಲಿಲ್ಲ, ಆಟೊತ್ತಿಗೆ ಬಂದರು ಹೆಂಗೋ. ಅಯ್ಯೋ ಅವ್ರು ಬಂದಮೇಲಂತೂ ಇನ್ನೂ ಜಾಸ್ತಿ ಆಗೋಯ್ತು ಕಣಕ್ಕ. ಆ ಕೆಂಪಜ್ಜಿ ಹೆಂಡ್ತಿ ಅಂತೂ ಸುಮ್ಮನೆ ನಿಂತ್ಕೊತಾ ಇರಲಿಲ್ಲ ಅಂತೀನಿ. ಅಯ್ಯೋ ಸೀಮೆಣ್ಣೆನೆ ಸುರಿಯೋಕೆ ಹೋಗ್ಬಿಟ್ಟಿದ್ಲು ಆ ಹುಡುಗಿ ಮೇಲೆ. ಆಮೇಲೆ ಮತ್ತೆ ಆ ಹುಡುಗಿ ಹೋಗಿ ರೂಮಲ್ಲಿ ಬಾಗ್ಲು ಹಾಕೊಂಡು ತೆಗಿಲೇ ಇಲ್ಲ ಅಂತೀನಿ. ರಾತ್ರಿಯೆಲ್ಲ ಇವ್ರು 3 ಜನನೂ ಆಚೆ ಕುತ್ಕೊಂಡು ಬೈಕೊಂಡಿದ್ದೆ ಆಯಿತು ಆ ಹುಡುಗಿಗೆ. ಅಲ್ಲ ಆಗಿದ್ದೆಂಗೋ ಆಗೋಯ್ತು ಅಂತ ಸುಮ್ಮನಿರೋದ್ಬಿಟ್ಟು ರಾತ್ರಿ ಎಲ್ಲ ಬೈಕೊಂಡು ಬೀದಿಲೆಲ್ಲ ಕೇಳಂಗೆ ಬೀದಿಲೆಲ್ಲ ರಂಪ ಮಾಡ್ಕೊಂಡು ಇವರು ಎಲ್ಲಾರ್ಗೂ ಗೊತ್ತಾಗಂಗೆ ಮಾಡ್ಕೊಂಡ್ರು. ಅಯ್ಯೋ ಗೌರಕ್ಕ, ಇಷ್ಟೊಂದೆಲ್ಲ ಆಗೋಯ್ತಾ? ನಮ್ಗೆ ಗೊತ್ತೇ ಆಗಲಿಲ್ಲ ನೋಡು. ನನಗೆ ಏನೋ ಗಲಾಟೆ ಅನ್ನಂಗೆ ಕೇಳಿಸ್ತಾ ಇತ್ತು ಆಟೆಯ. ನಾನು ಮಾಮೂಲಿ ನಿಮ್ಮ ಬೀದಿಲಿ ಇವರು ಜಗಳಾಡ್ತಿರ್ತಾರಲ್ಲ, ಗಂಡ ಹೆಂಡತಿ ಜಗಳನೋ ಏನೋ ಇರಬೇಕು ಅಂದ್ಕೊಂಡು ಸುಮ್ಕಾದೆ. ಈಟೊಂದು ಜಗಳ ಆಗೈತೆ ಅಂತ ಗೊತ್ತಾಗಲಿಲ್ಲ ಕಣಕ ನನಗೆ. ಇಲ್ಲ ಬಂದು ನೋಡುವೆ. ಅಲ್ಲ ಕಣಕ, ಆ ಹುಡುಗಿಗೇನು ಬಂದಿತ್ತು ಅಂತ ಅಷ್ಟು ಚಂದಾಗವನೇ ಅವ್ನ ಗಂಡ. ನೋಡೋಕ್ಕೂ ಚಂದಾಗವನೇ ಪಾಪ, ಅಂತ ಚಂದಾಗಿ ದುಡಿತಾನೆ. ಎಲ್ಲ ಇವಳಿಗೆ ತಂತಂದು ಮಾಡ್ತಾವನೆ. ಮೊನ್ನೆ 2 ಸಾರನೂ ಮಾಡಿಸ್ಕೊಟ್ಟ ಅವಳಿಗೆ. ಅಂಥದ್ರಲ್ಲಿ ಇವಳು ಅದು ಯಾವುದೋ ಹುಡುಗನ ಇಟ್ಕೊಂಡ್ರೆ ಅವನಿಗೆ ಬೇಜಾರಾಗಕ್ಕಿಲ್ವಾ? ಇನ್ನೂ 4 ಚೆನ್ನಾಗಿ ತದಕ್ಬೇಕಿತ್ತು ಅವಳಿಗೆ. ಅಯ್ಯೋ ಹೊಡ್ದ ಕಣವ, ಚೆನ್ನಾಗೇ ಹೊಡ್ದ. ಅಯ್ಯೋ ರಕ್ತ ಎಲ್ಲ ಸೋರ್ತಾಯಿತ್ತು ತಲೆಯಲ್ಲಿ, ಹಂಗೆ ಹೊಡ್ದವನೆ. ನನಗೆ ಹೊಟ್ಟೆನೂ ಉರಿತಾಯಿತ್ತು. ಏನು ಮಾಡಾನೆ? ಈ ಹೆಣ್ಮಕ್ಳು ಮಾಡೋದಕ್ಕೆ ನೋಡು, ಎಲ್ಲ ಹೆಂಗಸ್ರಿಗೂ ಹಿಂಗೆ ಕೆಟ್ಟ ಹೆಸ್ರು ಬರೋದು. ಒಬ್ರಿಬ್ರು ಮಾಡೋಕ್ಕೆ ಹಿಂಗೆ ಎಲ್ಲಾರ್ಗೂ ಕೆಟ್ಟ ಹೆಸ್ರು. ಏನು ಮಾಡೋಕ್ಕಾಯ್ತದೆ? ಚೆನ್ನಾಗಿ ಹೊಡ್ಸ್ಕೊಂಡು ಬೆಳಿಗ್ಗೆ ಅವ್ರ ತವ್ರ ಮನೆಯಿಂದ ಯಾರೋ ಬಂದಿದ್ರು. ಅವ್ರ ಅಪ್ಪನೋ ಅವ್ರ ಅವ್ವನೋ ಯಾರೋ ಕರ್ಕೊಂಡು ಹೋಗೋಕ್ಕೆ ಅಂತ ಅವಳನ್ನ ಫೋನ್ಗಿನ್ ಮಾಡಿದ್ಲೇನೋ. ಅವ್ರ ಅಪ್ಪಂಗೋ ಅವ್ರ ಅವ್ವಂಗೋ ಬಂದಿದ್ರು ಕರ್ಕೊಂಡು ಹೋಗೋಕ್ಕೆ ಅಂತ. ಓ ಹಂಗಾರೆ ಅವ್ರ ಅಪ್ಪ ಅವ್ವ ಕರ್ಕೊಂಡು ಹೋಗ್ಬಿಟ್ಟವ್ರೇನೋ ಹುಡುಗಿನ? ಇಲ್ಲ ಇಲ್ಲಿ ಬಿಟ್ಟಿದ್ದಿದ್ರೆ ಸಾಯ್ಸಾಕ್ಬಿಡೋನು ಕಣಕ ಅವನು. ಭಾರಿ ಕೋಪಿಷ್ಟ ಕಣಕ ಅವನು. ನಾನು ನೋಡಿವ್ನಲ್ಲ. ಅಯ್ಯೋ ಕೆಂಪಜ್ಜನ ಮನೆಗೆ ಅವಾಗವಾಗ ಹೋಗ್ತಿದ್ನಲ್ಲ, ಅವಾಗ ನೋಡಿವ್ನಿ. ಭಾರಿ ಕೋಪಿಷ್ಟ ಅವನು. ಅಂಥದ್ರಾಗೆ ಅವಳು ಹೆಂಡ್ತಿನೇ ಹಿಂಗೆ ಮಾಡೋಳೆ ಅಂದರೆ ಬಿಟ್ಟನ ಅವನು. ಕಣವ, ಅದಕ್ಕೆ ಅವ್ರ ಅಪ್ಪನೂ ಅವ್ರ ಅವ್ವನೂ ಬದ್ದು ಕರ್ಕೊಂಡು ಹೋದ್ರು ಬೆಳಿಗ್ಗೆನೆಯ. ಇನ್ನೂ ನಾಷ್ಟಕ್ಕಿಂತ ಮುಂಚೆನೇ ಬಂದಿದ್ರು ಅಂತೀನಿ. ಬಿರ್ನೆಯ ಫೋನ್ ಮಾಡಿಬಿಟ್ಟವಳೆ, ರಾತ್ರಿನೇ ಫೋನ್ ಮಾಡಿದ್ಲು ಅನಿಸ್ತದೆ. ಅಯ್ಯ ಹೋಗ್ಲಿ ಬಿಡಕ್ಕ, ಇಂಥವ್ರು ನಮ್ಮೂರಲ್ಲಿದ್ದರೆ ನಮ್ಮೂರಿಗೂ ಕೆಟ್ಟ ಹೆಸರೇ. ಅಲ್ಲ ಅದು ಯಾವುದೋ ಹುಡುಗನ ಇಷ್ಟಪಡೋಳು ಇವಳು, ಅವನೇ ಕಟ್ಕೊಳ್ಳೋಳು. ಅದ್ಯಾಕೆ ಈ ಹುಡುಗನ ಬಂದು ಕಟ್ಕೊಂಡ್ಲು? ಪಾಪ ಇವನ ಜೀವನನೂ ಹಾಳು ಇವಾಗ. ಈಗ ಇರಂಗಿಲ್ಲ ಬಿಡಂಗಿಲ್ಲ. ಅಯ್ಯೋ ಯಾಕೆ ಹಿಂಗೆ ಆಡೋರಪ್ಪ ಈ ಹುಡುಗಿರು. ಅದೇ ಅಪ್ಪ. ಅಲ್ಲ ಅಕ್ಕ, ಮಕ್ಳಿಗಿಕ್ಲಿ ಇದ್ವೋ ಏನು? ಇಲ್ಲ ಕಣ್ರಲೆ, ಏನು ಬಸ್ರಿಗಿಸ್ರಿ ಏನು ಆಗಿರಲಿಲ್ಲವ. 3 ವರ್ಷ ಆಯಿತು ಮದುವೆ ಆಗಿ, ಇನ್ನೂ ಏನೂ ಇರಲಿಲ್ಲ. ಓಹೋ ಹಂಗಾದ್ರೆ ಇವಳು ವಾಪಸ್ ಬಂದಂಗೆ ಕಣಂತ ಬಿಡು. ಇವಳು ಬರೋಕ್ಕಿಲ್ಲ ಕಣಕ. ಅದಕ್ಕೆ ಇವಳು ಮಕ್ಳಿಗಿಕ್ಲಿ ಏನು ಮಾಡ್ಕೊಂಡಿಲ್ಲ ಕಣಕ. ಅದು ಯಾವ ಹುಡುಗನೋ ಇಟ್ಕೊಂಡು ಈಗಿನ್ನೆಲ್ಲಿ ಬಂದಳು. ಇನ್ನು ನಮ್ಮ ಕೆಂಪಜ್ಜನ ಮಗನಿಗೆ ಯಾವ್ದಾದ್ರು ಬೇರೆ ಹುಡುಗಿನ ಹುಡುಕ್ಬೇಕಾಯ್ತದ ಆಟೆ. ಅಯ್ಯೋ ಇವಾಗೇನು ತಾಳಕ, 2 ಮದುವೆ ಏನು ಎಲ್ಲರ ಮನೇಲೂ ಆಯ್ತಾವ್ರೆ. ಅಯ್ಯೋ ಹೋಗ್ಲಿ ಬಿಡಿ, ಕಂಡವ್ರ ಮನೆ ಸುದ್ದಿ ನಮ್ಗೆ ಯಾಕೆ ಅಲ್ವೇ? ಏನಾದರೂ ಮಾಡ್ಕೊಳ್ಳಿ. ಅದೇ ಕಣ್ ತಕೋ ಪಾರ್ವತಿ. ಅಯ್ಯೋ ಈಟೊಂದು ಟೈಮ್ ಆಗೋಯ್ತಲ್ಲ. ನಾನು ಒಂದು 5 ನಿಮಿಷ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಈಟೊಂದು ಟೈಮ್ ಆಗೋಯ್ತು. ಮನೆಗೋಗಿ ರಾಗಿನೂ ಅಕ್ಕಿನೂ ಒಂಚೂರು ಬಿಡಿಸ್ಬೇಕಣವ. ಅದಕ್ಕೆ ಆ ಮಗನ ಕೈಲಿ ಕೊಟ್ಟು ಕಳಿಸ್ಬೇಕು. ಬರ್ತೀನಿ, ಬರೋಣ? ಸರಿ ಕಣ್ಗವ್ರಕ್ಕ, ನಾನು ಒಳಗೋಗಿ ಅಡುಗೆ ಮಾಡ್ತೀನಿ. ಜಯಕ್ಕ, ಸಂಜೆಗೆ ಸಿಗ್ತೀನಿ. ನೀನು ಹೋಗಿರು ಮನೆಗೆ, ಆಯಿತಾ? ಸರಿ ಕಣ್ ಪಾರ್ವತಕ್ಕ, ಬರನೇ ಗೌರಕ್ಕ, ಬರನೇ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಹಳ್ಳಿ ಹೆಂಗಸ್ರಿಗೆ ಹೆಂಗೆ ಕಂಡವ್ರ ಮನೆ ವಿಷಯ ಮಾತಾಡೋದ್ರಾಗೆ ಟೈಮ್ ಕಳೆದೋಯ್ತದೆ ಅಂತ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡ್ತಾಯಿರಿ.
ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಬಿರ್ನೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಧನ್ಯವಾದಗಳು ವೀಕ್ಷಕರೇ.